ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನ್ ದೀಪಿಕಾ ಗೌಡ. ನಾನಿಲ್ಲಿ ಮಸಾಲಾ ಅಕ್ಕಿ ರೊಟ್ಟಿನ ಮಾಡ್ತಾ ಇದ್ದೀನಿ. ಜೊತೆಗೆ ಹಸಿ ಬಟಾಣಿ ಪಾಲಕ್ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಪಾಲಕ್ ಉಳ್ಳಿ ಖಾರನ ಮಾಡ್ತಾ ಇದ್ದೀನಿ. ಮತ್ತೆ ಸಲಾಡ್ಗೆ ಸ್ವೀಟ್ ಪೊಟೊಟೊ ಹಾಗೂ ಸೌತೆಕಾಯಿ ಮತ್ತೆ ದಾಳಿಂಬೆ ಹಣ್ಣನ್ನ ಯೂಸ್ ಮಾಡಿಕೊಂಡು ಒಂದು ಸಲಾಡ್ನ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋದ. ಒಂದು ಬೌಲ್ಗೆ ಅಕ್ಕಿ ಹಿಟ್ಟು, ಕ್ಯಾರೆಟ್ ಮತ್ತೆ ಹಸಿಮೆಣಸಿನ್ಕಾಯಿ, ಮೆಣಸು, ಬೆಳ್ಳುಳ್ಳಿನ ಜಜ್ಜಿರೋ ಅಂತ ಖಾರ, ಮೆಂತ್ಯ ಸೊಪ್ಪು ಜೊತೆಗೆ ಈರುಳ್ಳಿನ ಹಾಕೊಂಡು ಚಿಕ್ಕ ಸ್ಪೂನ್ ಅಲ್ಲಿ 2 ಸ್ಪೂನ್ ಅಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಆಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಬಿಸಿ ನೀರ್ನ ಸ್ವಲ್ಪನೇ ಆಡ್ ಮಾಡ್ಕೊಂಡು ಒಂದು ಹದ ಬರೋವರೆಗೆ ಮಾಡ್ಕೊಂಡು ಅದಕ್ಕೆ ವಿಟ್ ಕಾಟನ್ ಬಟ್ಟೆನ ಮುಚ್ಚಿ ಎತ್ತಿಟ್ಕೋಬೇಕು. ಇಲ್ಲಿ ಒಂದು ಬಾಣ್ಲಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಆಡ್ ಮಾಡ್ಕೊಂಡು ಸಾಸಿವೆ, ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನ ಹಾಕೊಂಡು ಸಾಫ್ಟ್ ಆಗೋವರೆಗೆ ಅದನ್ನ ಫ್ರೈ ಮಾಡ್ಕೋಬೇಕು. ಸಾಫ್ಟ್ ಆದ ನಂತರ ನಾವಿಲ್ಲಿ ಪಾಲಕ್ ಸೊಪ್ಪನ್ನ ಆಡ್ ಮಾಡ್ಕೊಳ್ಬೇಕಾಗುತ್ತೆ. ಪಾಲಕ್ ಸೊಪ್ಪು ಸ್ವಲ್ಪ ಸಾಫ್ಟ್ ಆದ ನಂತರ ಜೊತೆಗೆ ಹಸಿ ಬಟಾಣಿ 1 ಬಟ್ಲಷ್ಟು ಹಾಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿದ ನಂತರ ರುಬ್ಬಿ ಎತ್ತಿಟ್ಕೊಂಡಿರುವಂತಹ ಮಸಾಲಾ ಖಾರನ ಹಾಕೋಬೇಕಾಗುತ್ತೆ. ಮಸಾಲಾ ಖಾರಕ್ಕೆ 1 ಈರುಳ್ಳಿ, 1 ಎಂಡೆ ಬೆಳ್ಳುಳ್ಳಿ ಅಷ್ಟು, 1 ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನ್ ಅಷ್ಟು ಧನಿಯಾ ಪುಡಿನ ಆಡ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಒಬ್ಬಿಟ್ಟು ತಟ್ಟೋ ಕವರ್ಗೆ ಸ್ವಲ್ಪ ಆಯಿಲ್ನ ಸವರ್ಕೊಂಡು ರೊಟ್ಟಿನ ಬಡ್ಕೊಳ್ತಾ ಇದ್ದೀನಿ. ಈ ರೊಟ್ಟಿ ತುಂಬಾ ಅಂದ್ರೆ ತುಂಬಾ ಸ್ಮೂತ್ ಆಗಿ ಬರುತ್ತೆ. ನೀವು ಹೊಸದಾಗಿ ಯಾರೆಲ್ಲ ರೊಟ್ಟಿನ ಕಲಿಬೇಕು ಅಂತ ಅನ್ಕೊಂಡಿದೀರೋ ಇದನ್ನ ಮಸ್ಟ್ ಅಂಡ್ ಶುಡ್ ಆಗಿ ಟ್ರೈ ಮಾಡಿ. ನಿಜವಾಗ್ಲೂ ಫೇಲ್ ಆಗುವಂತ ಮಾತೇ ಇಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ತವಾನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ತುಂಬಾ ಹೈ ಫ್ಲೇಮ್ ಇಟ್ಕೊಂಡು ಬಿಸಿ ಮಾಡಬೇಡಿ, ಒಂದು ಮೀಡಿಯಂ ಫ್ಲೇಮ್ ಇರಲಿ. ನಾನು ಅದಕ್ಕೆ ಆಯಿಲ್ನ ಸವರ್ಕೊಂಡು ಈ ರೊಟ್ಟಿನ ಹಾಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಎಷ್ಟು ತೆಳುಗಾದ್ರೂ ಒತ್ಕೋಬಹುದು ನಾವು. ನೀವೇ ನೋಡ್ತಾ ಇದ್ದೀರಾ, ಆಯಿಲ್ನ ಸವರಿ ಮಡ್ಸಾಕ್ತೀನಿ ನೋಡಿ ಎಷ್ಟು ತೆಳುವಾಗಿದೆ. ನಾವು ಇದನ್ನ ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ಗೂ ಕೂಡ ನಾವು ಇದನ್ನ ಯೂಸ್ ಮಾಡ್ಬೋದು. ನಾನಿದು ಆಕ್ಚುಲಿ ಮಧ್ಯಾಹ್ನ ಲಂಚ್ ಬಾಕ್ಸ್ ಏನೆ ತಗೊಂಡು ಹೋಗೋದು. ಈ ಮಸಾಲೆ ಎಲ್ಲ ಹಾಕೊಂಡಿರೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ ರೊಟ್ಟಿ. ನಿಮ್ಗೆ ರೊಟ್ಟಿ ಜೊತೆ ಸೈಡ್ ಡಿಶ್ ಆಗಿ ಏನು ಬೇಡ, ಹಂಗೆ ರೊಟ್ಟಿನೇ ತಿನ್ಕೊಡ್ಬೋದು, ಅಷ್ಟ್ರ ಮಟ್ಟಕ್ಕೆ ಚೆನ್ನಾಗಿರುತ್ತೆ. ಆ ಮೆಂತ್ಯ ಸೊಪ್ಪು, ಈ ಕ್ಯಾರೆಟ್, ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ. ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ನಿಜಕ್ಕೆ ಹೇಳ್ಬೇಕು ಅಂದ್ರೆ ತುಂಬಾ ತೆಳ್ಳಗಿದೆ. ಎಷ್ಟು ತೆಳುಗಿದೆ ಅಂದ್ರೆ ಚಪಾತಿಗಿಂತನೂ ತೆಳುವಾಗಿದೆ ಇದು. ಚಿಕ್ಕ ಬಾಣ್ಲಿ ಇಟ್ಟು ಅದಕ್ಕೆ 1 ಸ್ಪೂನ್ ಅಷ್ಟು ಆಯಿಲ್ನ ಆಡ್ ಮಾಡ್ಕೊಂಡು ಅಚ್ಕಾರದ ಪುಡಿ ಸ್ವಲ್ಪ ಆಡ್ ಮಾಡ್ಕೊಂಡು ಬೆಂದಿರೋ ಅಂತ ಸ್ವೀಟ್ ಪೊಟಾಟೋನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಎಲ್ಲ ಆದ ನಂತರ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇಲ್ಲಿ ಸೌತೆಕಾಯಿ, ಈರುಳ್ಳಿ, ಕ್ಯಾರೆಟ್ ಜೊತೆಗೆ ಒಂದು ಅರ್ಧ ಬೌಲ್ ಅಷ್ಟು ದಾಳಿಂಬೆ ಹಣ್ಣನ್ನ ಆಡ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಎಲ್ಲ ಮಿಕ್ಸ್ ಆದ ನಂತರ ನಾನಿಲ್ಲಿ ಫ್ರೈ ಮಾಡ್ಕೊಂಡಿರುವಂತ ಕಡಲೆ ಬೀಜನೂ ಕೂಡ ಆಡ್ ಮಾಡ್ಕೊಂಡು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಸ್ಕಿಪ್ ಆಗಿದೆ. ಡಯಟ್ ನಲ್ಲಿ ಇರೋಂತರು ಈ ಸಲಾಡ್ನ ಟ್ರೈ ಮಾಡಬಹುದು. ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಕಮೆಂಟ್ಸ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದೊಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ